தங்கவயலின் இன்றைய செய்தி. நாளை சரியாக 3 மணி அளவில் கால்பந்தாட்டம் இந்த மலையாளி மைதானத்தில் நடைபெறுகிறது. ஒட்டுமொத்த தங்கவயல் மக்களும் ஆதரவு தெரிவிக்கணும், இதை பார்க்கணும். இது முழு மூச்சோட என்னுடைய தம்பி இளவல் தினேஷ் ஸ்டார்ட் பண்ணார். கடந்த ஆண்டும் நடத்தினார். இப்போ ஒரு பக்க பலமாக நடத்து அப்படின்னு சொல்லி ரஞ்சித், நம்ம பிரேமு, நம்ம சாமிதார் சார், சன் விக்ரம், ராஜ விக்ரம், இவங்கெல்லாம் தினேஷ் கோஆப்ரேட் பண்ணி எல்லாம் சப்போர்ட் பண்ணாதான் இன்னைக்கு ஒரு ஷேப் விளையாட்டு ஸ்டார்ட் பண்ணேன். சொன்னது நான் சொல்றதுதான் செய்வேன், செய்துதான் சொல்லுவேன்னு சொல்லிட்டு என் தம்பி சொன்ன மாதிரி 1 லட்சம் ஃபர்ஸ்ட் ப்ரைஸ், செகண்ட் ப்ரைஸ் 50,000 அந்த பேர் இருக்குது. நம்ம சேவியர் சார் பேர் வச்சு ஃபுட்பால் நோட் ரன் பண்ணுறாங்க. சாமிதார் சார் முன்னாள் எம்எல்ஏ இருக்கிறாரு, அவர் மறந்து அவர் பேர், அவரும் அவருக்கும் கால்பந்தாட்டு வீரர் தான். குறிப்பாக நம்ம எட்வின் சார், நம்ம டோம் சார்லாம் ரொம்ப சந்தோஷம் நம்மளுக்கு. இவெல்லாம் பழைய ஸ்போர்ட்ஸ் மேனு. இப்போ சொன்னால் நான் உங்களுக்கு ஜிம்காரன் தருகிறாங்க, பழைய மாதிரி நீங்கள்லாம் சேர்ந்து அந்த ஜிம்காரன் கோஆப்ரேட் பண்ணி ಜನವರಿ 26 ನಮ್ಮ ಕೊರಿಯಾದ வைக்கிறாங்க. ಕರ್ನಾಟಕ ಸ್ಟೇಟ್ ಕೋಲಾರ ಜಿಲ್ಲೆ KGF ತಾಲೂಕಲ್ಲಿ ಮಲಯಾಳಿ ಗ್ರೌಂಡು ನಾಳೆ 28/9/2025 ಫುಟ್ಬಾಲ್ ಗ್ರೌಂಡ್ ಸ್ಟಾರ್ಟ್ ಆಗ್ತಾಯಿದೆ. ಫುಟ್ಬಾಲ್ ಆಡೋಕ್ಕೆ ತಮಿಳ್ನಾಡು, ಆಂಧ್ರ, ಕರ್ನಾಟಕ ಸ್ಟೇಟು ಫುಲ್ ಬಂದು ಇಲ್ಲಿ ಆಡ್ತಾರೆ ಆಟಗಾರರು. ಅವ್ರಿಗೆಲ್ಲ ಕೋಆಪ್ರೇಟ್ ಮಾಡಬೇಕು. ಅಧಿಕಾರಿಗಳು ಫುಲ್ ಸಪೋರ್ಟ್ ಕೊಡಬೇಕು. ಪೊಲೀಸ್ ಅಧಿಕಾರಿಗಳು SP ಸರ್ ಇನ್ವೈಟ್ ಮಾಡ್ತಾ ಇದ್ದೀವಿ, DC ರವಿ ಸರ್ನ ಇನ್ವೈಟ್ ಮಾಡ್ತಾ ಇದ್ದೀವಿ. ಬಟ್ ಸರ್ಕಲ್ ಇನ್ಸ್ಪೆಕ್ಟ್ರು ಬರ್ತಾ ಇದ್ದಾರೆ, ನವೀನು ಬರ್ತಾರೆ, ಬಟ್ ಮಾರ್ಕಂಡಯ್ಯನೂ ಬರ್ತಾರೆ. ಎಲ್ಲ ಅಧಿಕಾರಿಗಳು ಸಪೋರ್ಟ್ ಮಾಡೋದು. ಡಾಕ್ಟರ್ ಸ್ಪೆಸಿಫಿಕ್ ಸಿವಿಲ್ ಹಾಸ್ಪಿಟಲ್ ಡಾಕ್ಟರ್ MO ಅವರು ಬಂದು ಇಲ್ಲಿ ಇನ್ವೈಟ್ ಮಾಡ್ತಾರೆ. ಅವರು ಬಂದು ಸಿಕ್ಕ ಬರಬೇಕು. ಒಂದು ಆಂಬುಲೆನ್ಸ್ ಆಡೋ ಟೈಮಲ್ಲಿ ಏನೋ ಒಳ್ಳೆ ಕಡೆ ಏನು ನಡಿಬಾರ್ದು. ಹೊರಗಿಂದ ಬರೋವ್ರಿಗೆ ಅದು ಅವಸ್ಥೆ ಮಾಡಿಕೊಡೋಕೆ ಒಂದು ಆಂಬುಲೆನ್ಸ್ ಇಮಿಡಿಯೇಟ್ಲಿ ಹಾಕ್ಬೇಕಂದ್ರೆ ಮುನ್ನೇ ಹೇಳಿದ್ದೀನಿ, ಇವತ್ತಿನ ಹೇಳ್ತಾ ಇದ್ದೀನಿ. ಅಲ್ಲಿ ಆಂಬುಲೆನ್ಸ್ ಬರಬೇಕು. ಅದು ಮೆಡಿಕಲ್ ಆಫೀಸರು MO ಸುರೇಶ್ ಅವ್ರದ್ದು ಹಂಗೆ ಮೀಟ್ ಆಗಬೇಕು. ನಾವು ಲೋಕಲ್ MLA ರೂಪ ಸದಸ್ಯರಿಗೆ ಇನ್ವೈಟ್ ಮಾಡ್ತಾ ಇದ್ದಾರೆ. ಆ ಅಮೌಂಟ್ ಬಂದು ಇಲ್ಲಿ ಮಿಂಗಲ್ ಆಗಬೇಕು. ಊರು ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಕುಡಿಯೋದು ಬಿಟ್ಬಿಟ್ಟು ಗಾಂಜಾ ಕುಡಿಯೋದು, ಆಲ್ಕೋಹಾಲ್ ಕುಡಿಯೋದು ಸ್ಟಾಪ್ ಮಾಡಿಬಿಟ್ಟು ಸ್ಪೋರ್ಟ್ಸ್ಗೆ ಮುಖ್ಯತ್ವ ಕೊಡಬೇಕು. ಸ್ಪೋರ್ಟ್ಸ್ ಆಡಿದ್ರೆ ಮನುಷ್ಯನಿಗೆ ಆರೋಗ್ಯ ತುಂಬ ದಿವಸ ಮಾಡೋಕ್ಕಾಗತ್ತೆ. ಯಾಕಂದ್ರೆ ಅವ್ರು ನಂಬ್ಕೊಂಡು ಅವ್ರ ಫ್ಯಾಮ್ಲಿ, ಮಕ್ಕಳು ಎಲ್ಲ ಇದ್ದಾರೆ. ಬಿಡ್ದುಬಿಟ್ಟು ಬೇಗ ಸಾಯೋಕ್ಕೆ ನಾವು ಬಿಡಬಾರ್ದು. ಆಲ್ರೆಡಿ ಬ್ರಿಟಿಷ್ ಕಾಲದಲ್ಲಿಂದ ನಮ್ಮ ಕೋಲಾರ KGF ತುಂಬ ಸ್ಪೋರ್ಟ್ಸಲ್ಲಿ ಇಂಪ್ರೂವ್ಮೆಂಟ್ ಇಂಡಿಯಾ ಫುಲ್ ಗೊತ್ತಾಗಿರೋ ವಿಷಯ. ಈ ವರ್ಲ್ಡ್ಗೆ ಗೊತ್ತು. ಬ್ರಿಟಿಷ್ಕರ ಎದುರ್ತಾರೆ. ಸ್ವಾಮಿದಾರ MLA ಅವರೆಲ್ಲ ಆಟ ಆಡಿ ಊರಿಗೆ ಒಳ್ಳೆ ಹೆಸರು ತೊಗೊಂಡಿದ್ದಾರೆ, ex-MLA. ಆ ಥರ ಇನ್ನೂ ನಮ್ಮ ಊರಲ್ಲಿ ನಮ್ಮ ಧೋನಿ ಅವನಿದ್ದಾರೆ, ವಿಕ್ರಮ್ ಸರ್ ಇದ್ದಾರೆ. ಬಟ್ ಇವರೆಲ್ಲ ಇನ್ನೂ ತುಂಬ ಸ್ಪೋರ್ಟ್ಸ್ ನಮ್ಮ ಊರಲ್ಲಿ ಇದ್ದಾರೆ. ಫುಟ್ಬಾಲ್ ಪ್ಲೇಯರು, ವಾಲಿಬಾಲ್ ಪ್ಲೇಯರು, ಕ್ರಿಕೆಟ್ ಪ್ಲೇಯರು, ಕೋಲಾರ ಗೋಲ್ಡ್ ಫಿಲಲ್ಲಿ ಗೊತ್ತಿಲ್ಲವರ ಆಟಗಳೆಲ್ಲ ಎಲ್ಲ ವಿದ್ಯಾಗಾರರು ನಮ್ಮ ಊರಲ್ಲಿದ್ದಾರೆ. ಅವಾಗೆಲ್ಲ ಅವಕಾಶ ಕೊಟ್ಟು ನಾಳೆ ಫುಟ್ಬಾಲ್ ಪ್ಲೇಯರ್ ಹೋಗು ಅಂತ ಆಡಬೇಕು. ಅದು ಎಲ್ಲ ಜನನು KGF ಕೋಲಾರ ಕರ್ನಾಟಕ ಸ್ಟೇಟ್ ಫುಲ್ಲು ಎಲ್ಲೆಲ್ಲಿದೆ ಆಟಗಾರರೆಲ್ಲ ಮಿಂಗಲ್ ಆಗ್ರಿ. ಫಸ್ಟ್ ಪ್ರೈಸ್ 1,01,000 ರೂಪಾಯಿ, ಸೆಕೆಂಡ್ ಪ್ರೈಸ್ 51,000 ರೂಪಾಯಿ ಕೊಡ್ತೀವಿ. ಆ ಥರ ಬಿದ್ದಿಗೆ ಇನ್ನು ನೆಕ್ಸ್ಟ್ ಹೆಣ್ಮಕ್ಳಿಗೆ ಅವಸ್ಥೆ ಮಾಡಿ ಕೊಡ್ತೀವಿ. ನೆಕ್ಸ್ಟ್ ನ್ಯೂ ಇಯರ್ಗೂ ರಂಗೋಲಿ ಮಾಡೋಕ್ಕೆ, ಕಬಡ್ಡಿ ಆಡೋಕ್ಕೆ, ವಾಲಿಬಾಲ್ ಆಡೋಕ್ಕೆ ಹೆಣ್ಮಕ್ಳಿಗೆ ನೆಕ್ಸ್ಟ್ ಅವಕಾಶ ಕೊಡ್ತೀವಿ. ಬರೀ ಗಂಡಸರು ಮಾತ್ರ ಅಲ್ಲ, ಅವ್ರಿಗೆ ಫುಟ್ಬಾಲ್ ಕೊಡ್ತೀವಿ. ನೆಕ್ಸ್ಟ್ ಲೇಡೀಸ್ ಆಡೋಕ್ಕೆ ನಾವು ಹೆಣ್ಮಕ್ಳಿಗೆ 1,50,000 ಫಸ್ಟ್ ಪ್ರೈಸ್ ಮಾಡಿದ್ವಿ, ಲೇಡೀಸ್ಗೂ ಮಾಡಿದ್ವಿ. ಈ ಊರು ಫುಟ್ಬಾಲ್ ಪ್ಲೇಯರಲ್ಲಿ ತುಂಬ ಮುಖ್ಯತ್ವ ಕೊಂಡಿರೋದು ಊರು. ಈ ಊರಿಗೆ ಒಳ್ಳೆಯ ಹೆಸರು ಇದೆ. ಬ್ರಿಟಿಷ್ ಕಾಲದಿಂದ ಒಳ್ಳೆಯ ಹೆಸರು ಮಾಡಿರೋ ಕೋಲಾರ ಗೋಲ್ಡ್ ಪ್ಲೇಯರ್ ವರ್ಲ್ಡ್ಗೆ ಗೊತ್ತಿರೋ ಊರು. ಈ ಊರು ಇಲ್ಲಿ ತಳ್ಳಪಟ್ಟಿರೋದು ಏನಕ್ಕೆ ಅಂದರೆ ಕೆಲ ವ್ಯಕ್ತಿಗಳಿಂದ ಹಾಳಾಗಿರೋದು. ನಿಮ್ಮ ಜಿಮ್ಖಾನ ಬ್ರ್ಯಾಂಡ್ ಇವತ್ತು ಓಪನ್ ಮಾಡಿದ್ದಾರೆ, ಅದು ತುಂಬ ನಮ್ಗೆ ಖುಷಿ ಆಯಿತು. ವೆಲ್ಕಮ್ ಮಾಡಬೇಕು ವಿಷಯ, ಸಪ್ಲೈ ಮಾಡಿ ಎಲ್ಲರೂ. ಜಿಮ್ಖಾನ ಬ್ರ್ಯಾಂಡ್ ಓಪನ್ ಮಾಡಿರೋದು ಒಳ್ಳೆಯದೇ. ಎಲ್ಲೆಲ್ಲಿ ಗ್ರೌಂಡ್ಗಳಿದೆ ಕ್ಲೀನೆನ್ಸ್ ಮಾಡಬೇಕು. MLAಗಳು ಮಿಂಕಲ್ ಆಗಬೇಕು. ಲೋಕಲ್ ಕೌನ್ಸಿಲ್ 35 ವಾರ್ಡ್ ಕೌನ್ಸಿಲರ್ ಇದ್ದಾರೆ, ಅವರೆಲ್ಲ ಸಪೋರ್ಟ್ ಕೊಡಬೇಕು. ಇವರು ಒಬ್ಬನೇ ಹುಡುಗ ಮಾಡೋಕ್ಕಾಗಲ್ಲ. ಇವ್ರಿಗೇನು ಅವ್ನು ಮಾಡ್ತಾ ಇರೋದು ಟೆಂಪ್ರರಿ ಲೇಬರ್, ಅವ್ನು ನಾಟ್ ಪರ್ಮನೆಂಟ್. ಈ ಥರ ಜನಗಳು ಎಲ್ಲಿ ಬಂದು ಮುಂದೆ ಬರ್ತಾರೆ ಇದು ಕೋರ್ಸ್ ಮಾಡೋಕ್ಕೆ, ಅವ್ರಿಗೆಲ್ಲ ನಾವು ಎಂಕರೇಜ್ ಮಾಡಿ ನಾವೆಲ್ಲ ಸಪೋರ್ಟ್ ಕೊಡ್ಬೇಕು. ನಾನು ಆ ಥರ ಬಂದು ಅವ್ರು ಎಂಕರೇಜ್ ಮಾಡ್ತಾ ಇರೋದು. ಇನ್ನೂ ನಮ್ಮಂಥ ಜನಗಳ ಬಂದು ಮಾಡಿ ಊರಿಗೆ ಕೆಟ್ಟ ಬಾಧೆಯಲ್ಲಿ ಒಳ್ಳೆ ರೂಟಲ್ಲಿ ಹೋಗ್ಬೇಕು. ಪೊಲೀಸ್ ಒಬ್ಬರ ಕೈಯಲ್ಲಿ ಸಾಧ್ಯ ಇಲ್ಲ ಕಂಟ್ರೋಲ್ ಮಾಡೋಕ್ಕೆ. ಪಬ್ಲಿಕ್ ಜನಗಳನ್ನ ಪೊಲೀಸರು ಸೇರಿಕೊಂಡು ತಪ್ಪು ಎಲ್ಲಿ ನಡೀತಾ ಅಲ್ಲಿ ಕೇಳಬೇಕು. ಫಸ್ಟ್ KGF ಬಸ್ಸಲ್ಲಿರೋದು 7-8 ಬಾರಿ ತೆಗೆದಾಕ್ಬೇಕು. ನಾನು ಆಲ್ರೆಡಿ ಮೆಮೊ ಆಲ್ರೆಡಿ CM ಕೊಟ್ಟಿದ್ದೀನಿ, ನಾನು ಕಲೆಕ್ಟರ್ ಹತ್ರ ಕೊಟ್ಟಿದ್ದೀನಿ. ನಾನು ಫಸ್ಟ್ ಬಸ್ ಸ್ಟ್ಯಾಂಡ್ನಲ್ಲಿರೋ ಬಾರ್ ತೆಗೆದು ಊರಿಗೆ ಹೊರಗಡೆ ಹಾಕ್ಬೇಕು. ಬಾರ್ ಮುಚ್ಚಬೇಕಂತ ನಾನು ಹೇಳ್ತಾಯಿಲ್ಲ ಸ್ವಾಮಿ. ಬಾರ್ ಸಿಟಿ ಒಳಗಡೆ ಇರಬಾರ್ದು, ಲಿಮಿಟ್ ಇದೆ.
ಬಾರು ಇಷ್ಟು ಕಿಲೋಮೀಟರ್ ಔಟ್ರಲ್ಲಿ ಇರಬೇಕಾದ್ರೆ ಲಿಮಿಟ್ ಇದೆ, ಅದು ಫಾಲೋ ಮಾಡೋ ಗೌರ್ಮೆಂಟ್ ಅಧಿಕಾರಿಗಳನ್ನು ಫಾಲೋ ಮಾಡ್ಬೇಕಂತ ಹೇಳ್ಬಿಟ್ಟು ಮೆಮೋರಾಂಡಮ್ ಆಲ್ರೆಡಿ ಇಶ್ಯೂ ಮಾಡಿದ್ದೀನಿ, ಅದು ಬೇಗ ನಡೀತಾ ಇದೆ. ಬಟ್ ಊರು KGF ಗೋಲ್ಡ್ ಫಿಲ್ ಅಂತ ಸುಮ್ಮನೆ ನಿಂತರ ನಾವೆಲ್ಲ ಭೂಮಿ ಮೇಲೆ ಕೂತಿರೋದು ದೇವರ ಹತ್ರ ಪುಣ್ಯ ಮಾಡಿರೋರು ನಾವೆಲ್ಲ. ಬಟ್ ಕೆಲವ್ರಿಗೆಲ್ಲ ಕಾಡು ಮಸಾನ ಎಲ್ಲೆಲ್ಲೇ ಸಿಕ್ಕಿದೆ. ನಮ್ಮ ಊರು ಗೋಲ್ಡ್ ಫೀಲ್ಡು, ಗೋಲ್ಡ್ ಥರ ನಾವೆಲ್ಲ ಇರೋದು. ನಾಳೆ ಆಟಗಳು ಒಳ್ಳೆ ಖುಷಿ ಆಗಿ ಒಳ್ಳೆ ಮಕ್ಕಳಿಗೆ ಎಂಗೇಜ್ಮೆಂಟ್ ಕೊಡ್ಬೇಕಂತ ಬಿಟ್ಟು ಈ ಮಾತನ್ನ ಮುಗಿಸ್ಕೊಳ್ತಾ ಇದ್ದೀನಿ. ಟೈಮ್ ನಾಳೆ 3:15 ಶಾರ್ಪಾಗಿ ಸ್ಟಾರ್ಟ್ ಆಗ್ತದೆ. ಚೀಫ್ ಗೆಸ್ಟ್ ಆಗ ಕಲೆಕ್ಟರ್ DC ಬರ್ತಾ ಇದ್ದಾರೆ, ರವಿ ಸರ್ ಬರ್ತಾರೆ, SP ಜಸ್ ಪಾಂಡೇಬ ಸರ್ ಬರ್ತಾರೆ. ಬಟ್ ಇನ್ನೂ ಅಧಿಕಾರಿಗಳ ಮಿಂಗಲಾಗ್ತಾರೆ. ಬಟ್ ಮೆಡಿಕಲ್ ಇನ್ಸ್ಪೆಕ್ಟರ್ ಇವರು ಬರ್ತಾರೆ, ಸುರೇಶ್ ಬರ್ತಾರೆ, MLA ಇನ್ವೈಟ್ ಮಾಡಿದ್ದೀವಿ. இளைஞர்கள் வாழ்வில் முன்னேற்றத்தை மட்டும் கனவு கண்டு அதற்கான வாய்ப்பு அமையாமல் தினந்தோறும் இயங்குபவர்கள் பல பேர் உண்டு. அப்படிப்பட்ட இளைய சமுதாயத்தினர் ஏதேனும் நாம் சாதித்து வாழ்வில் அங்கீகாரம் பெற மாட்டோமா என்ற இயக்கங்கள் போக்கும் வகையில் இனிதே துவங்கப்பட்டதுதான் ஸ்ரீ சாய் காம்ப்ளெக்ஸ். புதியதொரு வியாபார யுக்தி பெற்று முழு நேர வெற்றி பெற்ற வியாபாரியாக வாழ்வில் வெற்றி நடை போட்டு உங்கள் வாழ்நாளில் நீங்கள் வெற்றியால் என்றும் சொலித்து அடுத்த தலைமுறைக்கு உதாரணமாகிட நல்லதோர் தொடக்கத்தை ஏற்படுத்தும் வகையில் கட்டப்பட்டுள்ளது. ஸ்ரீ சாய் வணிக வளாகம் தங்கவயலின் ஆங்கிலேயர்கள் விட்டு சென்ற கட்டிடக்கலை மீண்டும் உங்கள் கண் முன் காண நீங்கள் அதற்கு செல்ல வேண்டிய ஒரே இடம் BML ஸ்ரீநகரில் மெயின் ரோட்டில் அமைந்துள்ள ஸ்ரீ சாய் காம்ப்ளெக்ஸ் மட்டுமே. ஒரு முறை நீங்கள் விஜயம் செய்தால் மட்டும் போதும், உங்கள் வாழ்வில் புதியதொரு தொடக்கம் உண்டாகும்.